ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ವಸಂತ ಪಂಚಮಿ ಹಬ್ಬದ ಆಚರಣೆ ಅಂದರೆ ನಾಳೆ ವಸಂತ ಪಂಚಮಿ ಇದೆ. ಸೊ ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಸಂತ ಪಂಚಮಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವತ್ತು ಸರಸ್ವತಿ ದೇವರ ಪೂಜೆ ಮಾಡ್ತಾರೆ. ಸರಸ್ವತಿ ದೇವರ ಹುಟ್ಟುಹಬ್ಬ ಅಂತ ಆಚರಿಸ್ತಾರೆ. ತುಂಬ ಅಂದರೆ ತುಂಬ ವಿಶೇಷವಾದ ದಿನ. ನಾವು ಏನೇ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಕೇಳ್ಕೊಳ್ಳೋದಿದ್ರೆ ತುಂಬ ಒಳ್ಳೆಯ ದಿವಸ. ಹಾಗೆ ಬರೀ ಮಕ್ಕಳಿಗೆ ಅಂತ ಬರಲ್ಲ, ಅಥವಾ ಬರೀ ವಿದ್ಯೆಗೆ ಅನ್ನೋದಲ್ಲದೆ ಜ್ಞಾನಕ್ಕೋಸ್ಕರ, ಅಂದರೆ ನಮಗೂ ಆ ಒಂದು ಜ್ಞಾನ, ಒಳ್ಳೆಯದು ಕೆಟ್ಟದ್ದು ತಿಳ್ಕೊಳ್ಳೋಷ್ಟು ಜ್ಞಾನ ಬರಬೇಕು. ಜೊತೆಲಿ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಬುದ್ಧಿ, ಒಳ್ಳೆಯ ಸಂಸ್ಕಾರ, ಒಳ್ಳೆ ವಿದ್ಯೆ ಪ್ರತಿಯೊಂದು ಕೂಡ ಸಿಗಬೇಕು ಅಂತ ನಾವು ಕೇಳ್ಕೊಳ್ಳೋದಾಗಿರುತ್ತೆ. ಸೊ ಇವತ್ತಿನ ವಸಂತ ಪಂಚಮಿ ದಿನದ ಆಚರಣೆನ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ. ಸೊ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಸಂತ ಪಂಚಮಿ ಹಬ್ಬ ಅಂದರೆ ನಾಳೆ ಇರೋದು ಶುಕ್ರವಾರ. ನಿಮಗೆ ಯಾವ ಸಮಯದಲ್ಲಾಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡಿ. ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ ಅಂದರೆ ಈವ್ನಿಂಗ್ ಕೂಡ ನೀವು ಪೂಜೆ ಮಾಡ್ಬೋದು. ಮಕ್ಕಳನ್ನ ಕೂರಿಸ್ಕೊಂಡು ಜೊತೆಯಲ್ಲೇ ಶ್ರದ್ಧೆಯಿಂದ ಪೂಜೆ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ಜ್ಞಾನ ಮಕ್ಕಳಿಗೆ ಸಿಗುತ್ತೆ ಸರಸ್ವತಿ ದೇವರ ಆಶೀರ್ವಾದದಿಂದ. ಸೊ ನಾಳೆ ನೀವು ಇನ್ನೊಂದೇನು ಮಾಡ್ಬೋದು ಅಂದರೆ, ಮಕ್ಕಳಿಗೆ ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್, ಅಥವಾ ನಿಮಗೇನಾರು ಅನಿಸಿದ್ರೆ, ಅಂದರೆ ಇವಾಗ ಮಕ್ಕಳಿಗೆ ಇದನ್ನು ಓದಿದ್ರೆ ಜ್ಞಾನ ಹೆಚ್ಚಾಗುತ್ತೆ ಅನ್ನೋ ಥರ ಬುಕ್ಗಳು, ಆಮೇಲೆ ನೋಟ್ಬುಕ್ಗಳು, ಅವ್ರು ಬರೆಯುವಂಥ ನೋಟ್ಬುಕ್ಗಳು, ಪೆನ್ಸಿಲ್ಗಳು, ಪೆನ್ಗಳು. ಸೊ ಈ ಥರದ್ದನ್ನು ನೀವು ನಾಳೆ ಮನೆಗೆ ತಂದು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಆ್ಯಂಡ್ ಸರಸ್ವತಿ ದೇವರಿಗೆ ನೀವು ಪ್ರಸಾದ ರೂಪವಾಗಿ ಸಿಹಿ ಏನಾದರೂ ಮಾಡಿಬಿಟ್ಟು ಸರಸ್ವತಿ ದೇವರ ಫೋಟೋ ಸಪ್ರೇಟಾಗಿ, ಇಲ್ಲಾಂದರೂ ಲಕ್ಷ್ಮೀ, ಗಣಪತಿ, ಸರಸ್ವತಿ ಇರೋ ಫೋಟೋ ನೀವು ಪೂಜೆ ಮಾಡಿದ್ರು ಒಳ್ಳೆಯದೇ. ಯಾಕಂದರೆ ಸರಸ್ವತಿ ಇರೋ ಕಡೆ ಗಣಪತಿ ಮತ್ತು ಲಕ್ಷ್ಮಿ ತಾನಾಗೇ ಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ 3 ಫೋಟೋ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಸೊ ಇದಿಷ್ಟನ್ನು ನೀವು ನೈವೇದ್ಯವಾಗಿ ಇಟ್ಬಿಟ್ಟು ಅದರ ಮುಂದೆ ಬುಕ್ಕು ಮತ್ತು ಪೆನ್ಸಿಲ್, ಪೆನ್, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ಇಟ್ಬಿಟ್ಟು, ಅದಾದಮೇಲೆ ನಿಮಗೆ ಗೊತ್ತಿರೋಂಥ ಯಾವುದಾದ್ರೂ, ನಿಮಗೆ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಸ್ಕೂಲಲ್ಲಿ, ಇವಾಗೆಲ್ಲ ಸ್ಕೂಲಲ್ಲೂ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ, ಅದೇ ಸರಸ್ವತಿ ದೇವರ ಮಂತ್ರನ ಅವ್ರಿಗೆ ಹೇಳೋಕೆ ಹೇಳಿ. ಮತ್ತು ಆನ್ಲೈನಲ್ಲಿ ಸಿಗುತ್ತೆ, ಅದರಲ್ಲಿ ತೆಗೆದುಬಿಟ್ಟು ನೋಡಿ ಸರಸ್ವತಿ ದೇವ್ರ ಮಂತ್ರ ಹೇಳಿ, ಅಥವಾ ಹಾಡು ಫೋನಲ್ಲೇ ಬರುತ್ತೆ ಹಾಕಿಬಿಡಿ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳಿಗೆ ಧ್ಯಾನ ಮಾಡೋಕೆ ಹೇಳಿ. ಸರಸ್ವತಿ ದೇವರನ್ನು ನೆನೆಸ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಅಂತ ಕೇಳಿಕೊಂಡು, ನೀವು ಕೂಡ ಅವ್ರ ಪರವಾಗಿ ಕೇಳಿಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ಅದಾದಮೇಲೆ ಜೊತೆಲಿ ನೀವು ಇನ್ನೊಂದೇನು ಮಾಡ್ಬೋದು ಅಂದರೆ, ನಾಳೆ ಬೆಳಗ್ಗೆಯಿಂದ ಸಂಜೆ ಒಳಗಡೆ ಯಾವಾಗಾದರೂ ಮಕ್ಕಳ ಸ್ಕೂಲ್ಗಳಲ್ಲಿ, ಕೆಲವೊಂದು ತುಂಬ ಗೌರ್ಮೆಂಟ್ ಸ್ಕೂಲ್ಗಳಿರ್ಬೋದು, ಅಥವಾ ಅಂಗನವಾಡಿಗಳಿರುತ್ತೆ, ಎಲ್ಲ ತುಂಬ ಬಡವರಿರೋಂಥ ಮಕ್ಕಳು, ನಿಮಗೆ ಗೊತ್ತಿರೋ ಸುತ್ತಮುತ್ತ ಇರೋಂಥ ಮಕ್ಕಳಿಗೆ ನಿಮ್ಮ ಮಕ್ಕಳ ಕೈಯಲ್ಲಿ ಬುಕ್ಕುಗಳು, ಪೆನ್ಗಳು, ಪೆನ್ಸಿಲ್ಗಳು, ಈ ಥರದ್ದೇನಾದರೂ ಅವರಿಗೆ ಅದನ್ನು ಕೊಡಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ಬೇರೆ ಮಕ್ಕಳಿಗೆ ಕೂಡ ನೀವು ಜ್ಞಾನಾರ್ಜನೆ ಮಾಡ್ದಂಗಾಗುತ್ತೆ. ಜ್ಞಾನ ನಮಗಿಂತ ನಾವು ಕೊಟ್ಟಷ್ಟು ಅದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಅದನ್ನು ಕೊಡೋದ್ರಿಂದ ನಿಮಗೂ ಒಳ್ಳೆಯದು, ಹಾಗೆ ಅವರಿಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ನೀವು ಇದನ್ನು ಕೂಡ ನೀವು ಮಾಡ್ಬೋದು, ದಾನ ರೂಪವಾಗಿ ಇದನ್ನು ಕೊಡ್ಬೋದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ. ಇದು ಒಂದೇ ದಿವಸಕ್ಕೆ ನೀವು ಪೂಜೆನ ಸೀಮಿತವಾಗಿಡದೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮಕ್ಕಳಲ್ಲಿ ಆ ಒಂದು ದೇವರದ್ದು ಅನುಗ್ರಹ ಬೇಕು ಅನ್ನೋದು ಮಕ್ಕಳ ತಲೆಯಲ್ಲಿ ತುಂಬಬೇಕು. ಹಾಗೆ ಅವರು ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಆ ರೀತಿಯಾಗಿ ಮಕ್ಕಳಿಗೆ ನೀವು ದೇವ್ರ ಪೂಜೆಯೆಲ್ಲ ಹೇಳ್ಕೊಡೋದ್ರಿಂದ ಅವ್ರ ಶಿಸ್ತನ್ನು ಚೆನ್ನಾಗಿ ಕಲಿತಾರೆ, ಒಳ್ಳೆ ಸಂಸ್ಕಾರನೂ ಕೂಡ ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ದಿನ ಕೂತ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡೋದನ್ನು ನೀವು ಅವ್ರಿಗೆ ಹೇಳ್ಕೊಳ್ಳಿ. ಇವತ್ತು ಒಂದೇ ದಿವಸಕ್ಕೆ ಇದನ್ನು ಮುಗಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸೊ ನೀವು ನಾಳೆ ಸರಸ್ವತಿ ದೇವರಿಗೆ ನಿಮ್ಗೆ ಯಾವ ರೀತಿ ಶಕ್ತಿ ಅನುಸಾರ ನೀವು ಪೂಜೆ ಮಾಡಿಬಿಟ್ಟು, ನಮಗೆ ಬೇರೆಯವ್ರಿಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಅನ್ನೋರು ಸಾಕು, ಮನೆಯಲ್ಲೇ ಸ್ತೋತ್ರ ಹೇಳಿ, ದೇವರ ಹಾಡು ಹೇಳಿ, ಕೊಡೋಷ್ಟು ಶಕ್ತಿ ಕೊಡಿ ಅಂತ ಕೇಳ್ತಾ, ಜ್ಞಾನ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ ಪೂಜೆನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.